ತನುವಿನ ಮನೆಗೆ ಬಾತಿತಿ 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 ಆತ್ಮನ ರುಚಿಗೆ ಬಾತಿತಿ ಬಾತಿತಿ ಬಾತಿತಿ. ನಿಮ್ಮ ಪ್ರೀತಿಯ ಸುನಿಲ್ ಮಾಡೋ ನಮಸ್ಕಾರಗಳು. ಇವತ್ತು ನಾನು ಸಂಗೀತ ಸ್ವರ ಅಭ್ಯಾಸದ ಪಾಠ ಕಲಿಕೆಯಲ್ಲಿ ಅಕಾರದ ಬಗ್ಗೆನೇ ಹೇಳ್ಕೊಡ್ತಿದ್ದೇನೆ. ಹೋದ ಒಂದು ಸೆಷನಲ್ಲಿ ಸರಿ ಗ ಮ ಪದ ನಿ ಸ ಈ ರೀತಿ ಒಂದು ಪ್ಯಾಟರ್ನ್, ಸಿಂಪಲ್ ಪ್ಯಾಟರ್ನ್ ಹೇಳ್ಕೊಟ್ಟಿದ್ದೇನೆ. ಇವಾಗ ಅದೇ ಸ್ವರ ಹಿಡ್ಕೊಂಡು ಅಕಾರದಲ್ಲಿ ಬೇರೆ ಬೇರೆ ರೂಪದ್ದು ಅಂದರೆ ಸ್ಪೀಡ್ ಮಾಡಿ ಕಲಿಯುವಂಥದ್ದು. ಓಕೆ, ಸ್ಪೀಡ್ ಹೇಳ್ಕೊಡ್ತೀನಿ. ಓಕೆ, ಯಾವ ರೀತಿ ಅಂದರೆ ಸರಿ ಗ ಮ ಪದ ನಿ ಸ ಸ ನಿ ದ ಪ ಮ ಗ ರೇ ಸ ಓಕೆ, ಒಂದು ಪ್ಯಾಟರ್ನ್ ಸರಿ ಗ ಮ ಪದ ನಿ ಸ ಸ ನಿ ದ ಪ ಮ ಗ ರೇ ಸ ಸರಿ ಗ ಮ ಪದ ನಿ ಸ ಸ ನಿ ದ ಪ ಮ ಗ ರೇ ಸ ಈ ರೀತಿ ಸ್ಪೀಡಾಗಿ ಕಲಿಯುವಂಥದ್ದು. ಸರಿ ಗ ಮ ಪದ ನಿ ಸ ಸ ನಿ ದ ಪ ಮ ಗ ರೇ ಸ ಈ ರೀತಿ ಸ್ಪೀಡಾಗಿ ಕಲಿತಾ ಬನ್ನಿ. ಸಿಂಪಲಾಗಿ ಸ್ಪೀಡಾಗಿ ಮೊದಲಿಗೆ ಸರಿ ಗ ಮ ಪದ ನಿ ಸ ಸ್ಮೂತಿಂದ ಸ್ವಲ್ಪ 1x 2x 3x ಈ ರೀತಿ ಸ್ವಲ್ಪ ಸ್ಪೀಡ್ ಮಾಡ್ಕೊಂಡು ಬನ್ನಿ. ಓಕೆ, ಕಾಮಾಗಿ ಕಲೀರಿ. ಸ್ಲೋ ಆಗಿ ಪ್ರಾಕ್ಟೀಸ್ ಮಾಡ್ತೀರಲ್ಲ ನೀವು, ಅದೇನಾಗುತ್ತೆ ಅಂದರೆ ಈ ಆಕಾರದಲ್ಲಿ ಇರ್ತೀರ ನೀವು. ಸರಿ ಗ ಮ ಪದ ನಿ ಸ ಅದು ನೀವು ಹಾಡ್ತಾ 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 ಏನಾಗುತ್ತೆ ಅಂದರೆ ಅದನ್ನು ಬೇರೆ ಪ್ಯಾಟರ್ನ್ಗೆ ಬಂದುಬಿಡುತ್ತೆ. ಸೊ ಈ ರೀತಿ ಬರುತ್ತೆ. ಓಕೆ, ಈ ರೀತಿ ಸ್ಟ್ರೆಚ್ಚರೆಲ್ಲ ಬರುತ್ತೆ ಆಕಾರದಲ್ಲಿ. ಸೊ ಅದನ್ನು ಏನು ಮಾಡಬೇಕು, ಗಟ್ಟಿ ಮಾಡಬೇಕು. ಹೆಂಗೆ ಈ ಸ್ಮೂತಾಗಿ ಆಡ್ತಾ 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 ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮ್ಮ ಈ ಥ್ರೋಟ್ ಸೆಟ್ ಮಾಡಿಕೊಡುತ್ತೆ ಆಕಾರಕ್ಕೆ. ಸೊ ಅವಾಗ ಇಂಥದ್ದೆಲ್ಲ ಜಲಕ್ಕೆ ಬರುತ್ತೆ ನಿಮ್ಮ ಧ್ವನಿಯಿಂದ ಕೂಡ. ಸೊ ಇದು ಸಿಂಪಲ್, ನಾನೇನು ಕಲ್ತಿದ್ದೇನೆ ಅದು ಹೇಳ್ಕೊಡ್ತಿದ್ದೀನಿ ಅಷ್ಟೇ. ಓಕೆ, ಸೊ ಈ ರೀತಿ ಮುಂದಿನ ದಿನಗಳಲ್ಲಿ ಮುಂದಿನ ಸೆಷನ್ನಲ್ಲಿ ಹಮ್ಮಿಂಗ್ ಬಗ್ಗೆ ಹೇಳ್ಕೊಡ್ತೀನಿ. ಓಕೆ, ಅಕಾರದ ಬಗ್ಗೆ ಸೀಸನಲ್ಲಿ ಸ್ಮೂತಾಗಿ ಹೇಳ್ಕೊಡ್ತೀನಿ. ಈ ಸರಿ ನಾನು ಸ್ವಲ್ಪ ಸ್ಪೀಡ್ ಮಾಡಿ ಪ್ರಾಕ್ಟೀಸ್ ಮಾಡಿ ಕಲೀರಿ ಅಂತ ಹೇಳ್ಕೊಡ್ತಿದ್ದೀನಿ. ಸೊ ನೆಕ್ಸ್ಟ್ ಹಮ್ಮಿಂಗ್ ಬರುತ್ತೆ ಅಪ್ಡೇಟ್ಸಲ್ಲಿ. ಸೊ ನನ್ನ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನನಗೆ ಈ ಥರನೇ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್.